ಯಾವ ತರ ಜನ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಕುಸುಮ್ ಬ್ಯಾಗ್ ದಿಯೋ ಕುಸುಮೆ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು. ನಮ್ ವೈಫ್ ನೋಡಿ ಪಾತ್ರೆ ನೋಡಿದ ತಕ್ಷಣ ಅಲ್ಲಲ್ಲೇ ನಿಂತ್ಕೊಂಡ್ಬಿಡೋದು. ಕಿಚನ್ ಐಟಮ್ಗಳು ನೋಡೋದು ಅಲ್ಲಲ್ಲೇ. ಒಂದ್ ಅಪಾನ್ ಎ ಟೈಮ್ ನಾನು ನಮ್ ವೈಫ್ ಫಸ್ಟ್ ಮೀಟ್ ಆಗಿದ್ದು. ಇವಾಗ ಮಗು ಜೊತೆ ಬರ್ತಾ ಇದ್ದೀನಿ. ಸ್ಟಾರ್ಟ್ ಮೊಬೈಲ್ ಅಲ್ಲಿ ಒಂದು ಮಸ್ತಾಗಿ ಆಫ್ ಆಗುತ್ತೆ. ನಮ್ಗೆ ಇವತ್ತೇ ಗೊತ್ತಾಗಿದ್ದು ಅದೇನು ಅಂತಂದ್ರೆ ಸರ್ಟನ್ ಅಮೌಂಟ್ ಪೇ ಮಾಡೋದು ಎಷ್ಟು ಬೇಕಾದ್ರೂ ನಾವು ರೀಫಿಲ್ ಮಾಡ್ಕೊಬಹುದು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಅಲ್ವೇ ಅಲ್ಲ, ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ಅವಾಗ ಲೋಕಲ್ ಪಬ್ಲಿಕ್ ಟ್ರಾವೆಲ್ ಬಂದ್ಬಿಡೋದೆ, ಮ್ಯಾನೇಜ್ ಮಾಡಿ ಬೇರೆ ಹೇಳ್ಬಿಡ್ತೀನಿ ಅಷ್ಟೇ. ಕಾಂಜನ ಅಭಿ ಬಚ್ಚಿ ಬಡಿ ಒಂದು ಖಿಲಾದಲ್ಲಿ ಬಿಚ್ಚಿ ನಮ್ ವೈಫಿಗೆ ಎಲ್ಲ ಅವಶ್ಯ 2 ನಿಮಿಷದ ಕೆಲಸ 2 ಸೆಕೆಂಡ್ ಅಲ್ಲಿ ಮಾಡಕ್ ಯೋಚನೆ ಮಾಡ್ತಾರೆ ಬನ್ನಿ ಒಳಗೆ. ಇವತ್ತು ನಾವು ಬಂದಿರೋದು ಮಾಲ್, ಲೂಲು ಮಾಲ್. ಏಂತಕ್ ಬಂದಿದೀವಿ? ಏನ್ ಸುಮ್ನೆ ಟೈಮ್ ಪಾಸ್ ಅಷ್ಟೇ, ಏನು ತಗೊಳ್ಳೋದ ಏನಿಲ್ಲ. ಬನ್ನಿ ನಮ್ಮ ವೈಫ್ ಇವತ್ತು ಎಲ್ಲೆಲ್ಲಿ ಸುತ್ತ ತೋರಿಸ್ತೀನಿ ನಿಮ್ಗೆ. ನಾವ್ ಎಲ್ಲಿ ಸುತ್ತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಯಾವ್ದೋ ಬ್ಯಾಗ್ ಬಿಟ್ಟು ವ್ಯಾನಿಟಿ ಬ್ಯಾಗ್ ಹಾಕ್ಸೋ ನನಗೆ. ಇವ್ರೇನು ತಗೊಳ್ಳೋದ ಏನಿಲ್ಲ, ಸುಮ್ನೆ ವ್ಯಾನಿಟಿ ಬ್ಯಾಗ್ ನನಗೆ ಹಾಕ್ಸಿ ಸುತ್ತಾ ಇರ್ತಾರೆ ನನ್ನ. ಯಾವ ಇವ್ರು ಬೆಳಗ್ಗೆನೆ ಮಾಲಿಗೆ ಬರ್ತಾರೆ. ಕುಸುಮ್ಲಿ ವಯಸ್ಸಾಗ ಪ್ಯಾಂಟ್ ಅಚ್ಚಾರದ ಅದನ್ನ ನಮ್ಗೆ ನಾವು ತಗೊಬೇಕು ಅಂತಂದ್ರೆ ಈಗ ಟೈಮ್ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಏನೋ ತಗೊಳ್ಳೋದ ಸುಮ್ಮನೆ ಟೈಮ್ ಪಾಸ್ ಬಂದಿದೆ ಅಷ್ಟೇ. ಮಗು ನನ್ ಕೈ ಕೊಟ್ಟು ಇವರು ಶಾಪಿಂಗ್ ಮಾಡ್ತಾವೆ ಮಸ್ತಾಗಿ. ನೋಡಿ ನಾವು ಕುಸುಮ್ ಬ್ಯಾಗ್ ದಿಯೋ ಕುಸುಮೆ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಬ್ಯಾಗ್ ನ ಆಚೆ ಎತ್ಕೊಂಡ್ಬಿಟ್ಟಿದ್ದೀನಿ. ನಡೀರಿ ಹೋಗೋಣ ಚುಟ್ಕು. ಇವಾಗ ನಾವು ಲೂಲು ಮಾರ್ಕೆಟ್ ಒಳಗಿದೀವಿ ಮಗುಗೆ ತಿನ್ನಕ್ ತೊಗೊಳಕ್. ನಮ್ ವೈಫ್ ನೋಡಿ ಪಾತ್ರೆ ನೋಡಿದ ತಕ್ಷಣ ಅಲ್ಲಲ್ಲೇ ನಿಂತ್ಕೊಂಡ್ಬಿಡೋದು. ಕಿಚನ್ ಐಟಮ್ಗಳು ನೋಡೋದು ಅಲ್ಲಲ್ಲೇ ನಿಂತ್ಕೊಂಡ್ಬಿಡೋದು. ನಾವ್ ಏನ್ ತಗೊಳಕ್ ಬಂದಿದೀವೋ ಅದು ಸ್ಪೆಸಿಫಿಕ್ ಆಗಿ ತಗೊಳಲ್ಲ. 108 ಸಾಮಾನ್ ನೋಡೋದು, 15 ಸಾಮಾನ್ ನೋಡೋದು, ಆಮೇಲೆ ತಗೊಳೋದು. ಒಂದೊಂದ್ಸತಿ ಏನ್ ತಗೊಳಕ್ ಬಂದಿದೀವೋ ಅದೇ ತಗೊಳಲ್ಲ. ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿ ಯಾವ ತರ ಇದೆ, ಯಾವ ತರ ಜನ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸುಮ್ನೆ ಹಿಂಗ್ ಪಂಚ್ ಮಾಡೋದು, ಹೋಲ್ ಆಗ್ಬಿಡುತ್ತೆ, ಅದನ್ನ ಹಂಗೆ ಎತ್ ಕುಡಿಯೋದು. ಶಿಟ್ ಏನೆಲ್ಲ ಆಗ್ಬಿಡಿದಪ್ಪ ಟೈಮಲ್ಲಿ. ಬ್ಲೂಬೆರಿ ತಗೊಂಡಿದ್ವಿ. ನೆಕ್ಸ್ಟ್ ಏನ್ ತಗೊಳಕ್ ಹೋಗ್ತಾ ಇದೀವಿ ಮಗುಗೆ ಏನ್ ಮಾಡೋಣ. ಎಂಟ್ರಿ ಕೊಡ್ತಾ ಇರೋದು ಝೂಡಿಯೋಗೆ. ಝೂಡಿಯೋ ಒಂಥರ ಮಸ್ತಾಗಿರುತ್ತೆ. ಚೀಪ್ಗೂ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾನು ತಗೊಂಡಿದ್ದೀನಿ. ಇವಾಗ ಹೋಗೋದಿಬ್ರು ಅಕ್ಕ ತಂಗಿದ್ರು, ಏನ್ ಮಾಡ್ತಾರೆ ನೋಡೋಣ ಹೋಗಿ. ಇಲ್ಲೂ ಅದೇ ಕತೆ. ಝೂಡಿಯೋ ಕರ್ಕೊಂಬಂದು ಸುಮ್ನೆ ನನಗೆ ಕೈಗೆ ಮಗು ಕೊಟ್ಬಿಟ್ಟು ಇವ್ರು ಸುತ್ತಾ ಇರ್ತಾರೆ. ಫೈನಲಿ ನನ್ಗೂ ಏನೋ ಒಂದ್ ತಗೊಳಕ್ ಮಾಡ್ಬಿಟ್ಟು ಅವರು ಒಂದ್ ಸ್ವಲ್ಪ ವಾಲೆ ಮತ್ತೆ ಒಂದ್ ಚೈನ್ ತಗೊಂಡು, ನಾನು ಝೂಡಿಯೋಲಿ ಕ್ರಾಕ್ಸ್ ತರ ಝೂಡಿಯೋ ಬ್ರ್ಯಾಂಡ್ ಅಲ್ಲಿ ಒಂದು ಚಪ್ಪಲಿ ತಗೊಂಡಿದ್ವಿ. ನೋಡಿ ಬಿಲ್ ಮಾಡಿಸ್ಕೊಂಡು ನಾವು ಹೋದ ನಮ್ಮ ಮನೆ ಕಡೆಗೆ. ಸುಮ್ಮನೆ ಗಾಡಿ ಚುಕ್ಕೆ ಟೈಮ್ ಅಷ್ಟೇ. ಫೈನಲಿ ಔಟ್ ಆಫ್ ಸ್ಟುಡಿಯೋ. ನಡೀರಿ ಇವಾಗ ಇನ್ನೊಂದು ಕೆಲಸ ಇದೆ, ವಾಚ್ ಹುಡ್ಕೋದು. ವಾಚ್ ಹುಡ್ಕೋಣ. ಏನ್ ಚೆನ್ನಾಗಿ ಚಿತ್ರ ಈಗ ಲುಲು ಫ್ಯಾಷನ್ ಮ್ಯಾಕ್ಸ್ ಒಳಗೆ ಹೋಗ್ಬಿಟ್ಟು ಅದನ್ನ ವಾಚ್ ಇದೀವಿ, ಅದು ಗೊತ್ತೇ ಇಲ್ಲ. ಅಲ್ಲಿ ಸೈಡ್ ಅಲ್ಲಿ ಹೋಗ್ತಾವ ನೋಡಿ, ಒಬ್ರೇ ಹೋಗ್ತವ್ರೆ. ನಾವಂತೂ ಹೋಗ್ಲಿಲ್ಲ ಮ್ಯಾಕ್ಸ್ ಒಳಗೆ. ಇವ್ರು ಒಬ್ರೇ ಹೋಗ್ತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಹುಚ್ಚು ಕವಿತಾವ. ಒಳಗೆ ಯಾಕೆ ಬರ್ಲಿಲ್ಲ ನೀವು ಅಂತ. ಫೋಟೋ ಪಕ್ಕದಲ್ಲಿ ಕಡ ಕುಸುಮ್ ಪಕಡೆ ಫೋಟೋ. ಜನ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಕುಸುಮ್ ಉನ್ಕೆ ಬೀಚ್ में खड़े फोटो पकड़ते. ನೋಡಿ ಈ ತರ ಒಂದ್ ಸ್ವಲ್ಪ ನಮ್ಮ ವೈಫ್ CRA
ಟ್ರ್ಯಾಕ್ ನೋಡಿ, ಇದ್ರೊಳಗೆ ನುಗ್ತಾ ಇವಾಗ ಜಾವ ಮಮ್ಮಿ ಕೋಪ ಆಗ್ಬಿಡಿ, ಕೋಪ. ಯಾವುದೇ ಬಟ್ಟೆ ಅಂಗಡಿ ಬರ್ಲಿ ಸುಮ್ನೆ ನುಗ್ಗೋದು, ಒಳಗ್ ನೋಡ್ಕೊಳ್ಳೋದು, ಬರೋದು, ಇದೇ ಆಗ್ಬಿಡೈತೆ. ಇವಾಗ ಕೊನೆಗೆ ನಮ್ಮ ಪಯಣ ಫುಡ್ ಕೋರ್ಟ್ ಅಲ್ಲಿ ಎಂಡ್ ಆಗಿದೆ. ಒನ್ಸ್ ಅಪಾನ್ ಎ ಟೈಮ್ ನಾನು ನಮ್ಮ ವೈಫ್ ಫಸ್ಟ್ ಮೀಟ್ ಆಗಿದ್ದು ಲುಲು ಮಾಲ್ ಅಲ್ಲಿ. ಇವಾಗ ಮಗು ಜೊತೆ ಬರ್ತಾ ಇದ್ದೀನಿ. ಸಬ್ವೆಯಲ್ಲಿ ಒಂದು ಬರ್ಗರ್ ಅಲ್ಲ, ಸ್ಯಾಂಡ್ವಿಚ್. ಟ್ಯಾಕೋ ಬೆಲ್ ಅಲ್ಲಿ ಒಂದು ಮಸ್ತಾಗಿ ಆಫ್ ಆಗುತ್ತೆ. ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಅದೇನು ಅಂತಂದ್ರೆ ಸರ್ಟನ್ ಅಮೌಂಟ್ ಪೇ ಮಾಡೋದು ಎಷ್ಟು ಸತಿ ಬೇಕಾದ್ರೂ ನಾವು ರೀಫಿಲ್ ಮಾಡ್ಕೊಬೋದು. ನಾನು ನಾವಿದು 3ನೇ ಗ್ಲಾಸ್ ತಗೊಳಕ್ ಹೋಗ್ತಾ ಇದ್ವಿ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ತಗೊಳ್ಳಿ, ಇವಾಗ ಕೂಡ ಹೋಗ್ತಾ ಇದೀವಿ 3ನೇ ಗ್ಲಾಸ್ಗೆ. ಇಲ್ಲಿ ಇನ್ನೊಂದು ರೀಫಿಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತಿನ ಲುಲು ಮಾಲ್ ಪ್ರಯಾಣ ಮುಗೀತು. ಟ್ಯಾಕೋ ಬೆಲ್ ನ ಆಗಿ ಒಂದು 5 ಸತಿ ರೀಫಿಲ್ ಆಗಿತ್ತು. 5 ಸತಿ ರೀಫಿಲ್ ಅಲ್ಲಿ 4 ಸತಿ ರೀಫಿಲ್ ಮಾಡ್ಕೊಂಡಿದ್ದೀವಿ. 4 to 3 times. ಹೇಗೆ ಬಾಂಬೆ ಕುಲ್ಫಿ ಇದೆ 3 ಸತಿ 4 ಸತಿ ರೀಫಿಲ್ ಮಾಡ್ಕೊಂಡು ಕೊಡ್ತಿ ಹೊಟ್ಟೆ ತುಂಬ ಬೈ ಜ್ಯೂಸೇ ತಪ್ಪಿಸ್ಕೊಂಡಿದ್ದೀವಿ. ಹೋಗ್ತಾ ಇದೀವಿ ಈಗ ವಾಪಸ್. ಮುಗೀತು ಲುಲು ಮಾಲ್.